ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕುರುಕ್ಷೇತ್ರ ಕಲಿಗೆ ಐರಾವತ ಪವರ್. ಅಂದು ಸುಮಲತಾಗೆ ಸಾರಥಿ, ಇಂದು ಮುನಿರತ್ನರ ಜಗ್ಗುದಾದ. 9 ವಾರ್ಡ್ 12 ಗಂಟೆ ರಾಬರ್ಟ್ ಅಬ್ಬರ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರವಾಗಿ ನಟ ದರ್ಶನ್ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆರ್ಆರ್ ನಗರದ 9 ವಾರ್ಡ್ಗಳಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆರ್ಆರ್ ನಗರದ 9 ವಾರ್ಡ್ಗಳಲ್ಲಿ ದರ್ಶನ್ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇರುವಂತದ್ದು. ನ್ಯೂಸ್ 18 ಜೊತೆ ದರ್ಶನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಜಾಲಹಳ್ಳಿ ವಾರ್ಡ್, ಜೆಪಿ ಪಾರ್ಕ್ ವಾರ್ಡ್, ಯಶವಂತಪುರ ವಾರ್ಡ್ ಆಗಿರ್ಬೋದು, HMT ವಾರ್ಡ್, ಲಕ್ಷ್ಮೀದೇವಿ ನಗರ, ಲಗ್ಗೆರೆ, ಕೊಟ್ಟಿಗೆಪಾಳ್ಯ, ಜ್ಞಾನಭಾರತಿ, ಆರ್ಆರ್ ನಗರ ವಾರ್ಡ್ ಇಲ್ಲೆಲ್ಲ ಕಡೆ ಕೂಡ ಪ್ರಚಾರವನ್ನ ಮಾಡಲಿದ್ದಾರೆ ದರ್ಶನ್ ಅವರು. ದರ್ಶನ್ ಅವರು ಪ್ರಚಾರವನ್ನ ಕೈಗೊಂಡಿರುವಂತದ್ದು ಮುನಿರತ್ನ ಅವರ ಪರವಾಗಿ. ಜನಸಾಗರವೇ ಅಲ್ಲಿ ಸೇರಿದೆ. ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು, ಅವರ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳ ದಂಡೆ ಅಲ್ಲಿ ಸೇರಿದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ರಂಗನ್ನ ಪಡೆದಿದೆ ರಾಜರಾಜೇಶ್ವರಿ ನಗರ ಕ್ಷೇತ್ರ ಅನ್ನೋದನ್ನ ನೀವು ಗಮನಿಸಬಹುದು. ಈಗ ಚಾಲೆಂಜಿಂಗ್ ಸ್ಟಾರ್ ಡಿಬಾಸ್ ದರ್ಶನ್ ಅವರಿದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್, ಮುನಿರತ್ನ ಸರ್ ಪರ ಪ್ರಚಾರ ಬಂದಿರುವಂತದ್ದು ಏನು ರೀಸನ್? ಒಬ್ಬ ನಿರ್ಮಾಪಕನಾಗಿ ನೋಡಿದ್ದೀರಾ, ಒಬ್ಬ ವ್ಯಕ್ತಿಯಾಗಿ ನೋಡಿದ್ದೀರಾ, ಒಬ್ಬ ರಾಜಕಾರಣಿಯಾಗಿ ನೋಡಿದ್ದೀರಾ? ಏನ್ ಇಷ್ಟ ಆಗುತ್ತೆ? ಒಂದು ಒಳ್ಳೆ ವ್ಯಕ್ತಿಯಾಗಿ ನೋಡಿದ್ದೀನಿ ಸರ್. ಅದಕ್ಕಿಂತ ಆಕ್ಚುಲಿ ವ್ಯಕ್ತಿತ್ವ ಇರೋಂಥ ವ್ಯಕ್ತಿ, ಸೊ ಅದಕ್ಕೋಸ್ಕರ. ಸೊ ಅವರು ಈ ಲಾಕ್ಡೌನ್ ಟೈಮಲ್ಲಿ ಹೇಳ್ತಾ ಇದ್ರಿ ಸುಮಾರು ಹಲವಾರು ಕೆಲಸಗಳನ್ನ ಮಾಡಿದ್ರು ಅಂತ ಅಂದ್ಬಿಟ್ಟು, ಏನ್ ಇಷ್ಟ ಆಯ್ತು ಸರ್? ಒಂದೇನಾದ್ರೆ ಜನಗಳಿಗೆ ನೀವು ಏನು ಕೊಟ್ಟರು ಇದಾಗಲ್ಲ ಸರ್. ಹೊಟ್ಟೆ ತುಂಬ ಊಟ ಒಂದು ಬೇಕು ಸರ್. ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಊಟಕ್ಕೆ ಕಷ್ಟಪಟ್ಬಿಟ್ವಿ ಸರ್, ಇನ್ಕ್ಲೂಡಿಂಗ್ ನಾವು ಸೇರೆ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಬೇಕಾಗೋರು ನಮಗೆ, ಟೀ ಸಿಗ್ತಾ ಇರಲಿಲ್ಲ ನಮಗೆ, ಅಂದ್ರೆ ಹಾಲು ಸಿಗ್ತಾ ಇರಲಿಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಸೊ ಅವಾಗ ಏನು ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ಆ ಕೆಲಸಗಳಿಗೆ ನಿಂತ್ಕೊಂಡ್ರಲ್ಲ, ಅದಕ್ಕೋಸ್ಕರ. ಕಡು ಬಡವರಿಂದ ಹಿಡಿದು ಆಗರ್ಭ ಶ್ರೀಮಂತರವರೆಗೂ ಸಹ ಎಲ್ಲರೂ ಅವ್ರಿಗೆ ಏನು ಇದು ಮಾಡ್ತಿರಲ್ಲ. ನೀನು ಬಡವನ, ನೀನು ಶ್ರೀಮಂತ ಕೇಳ್ತಾರೆ, ನೀನು ಹೊಟ್ಟೆ ಹಸ್ತೈತಾ ಬಾ ಊಟ ಮಾಡಷ್ಟೇನೆ. ಸೊ 3 ಹೊತ್ತು ಊಟ ಹಾಕೋದಿದೆಯಲ್ಲ, ದೊಡ್ಡ ವಿಷಯ ಸರ್ ಅದು. ಸೊ ಇವತ್ತು ಮುನಿರತ್ನ ಸರ್ ಪರ ಪ್ರಚಾರ ಮಾಡ್ತಾ ಇರುವಂತದ್ದು ಏನ್ ಪ್ಲಾನ್ ಸರ್? ಏನು ಪ್ಲಾನ್ ಇಲ್ಲ ಸರ್, ಅವ್ರ ಜೊತೆ ನಿಂತ್ಕೊಳ್ಳೋದು. ಆಸ್ ಅ ಬ್ರದರ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ಜಯ ಅನ್ಕೊಂಡು ಹೋಗ್ತಾರೆ ಅದು. ಹಾಂ ಸರ್, ಆರ್ಆರ್ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮತದಾರರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಮತದಾರರಿಗೆ ನಾವು ಹೇಳೋದೇನಿಲ್ಲ ಸರ್, ಅವ್ರಿಗೆ ಗೊತ್ತಿದೆ ಸರ್, ಅವ್ರಿಗೆಲ್ಲ ಗೊತ್ತಿದೆ. ಆ್ಯಕ್ಚುಲಿ ಯಾರು ಈಗ ಹೇಳ್ತಾ ಇದ್ರಿ, ಆ್ಯಕ್ಚುಲಿ ನಾವು ಮೊನ್ನೆಯಿಂದ ನೋಡಿದೆ, ಏನು ಸ್ಟಾರ್ಗಳು ಬಂದ ತಕ್ಷಣ ಏನಾಗುತ್ತೆ, ಏನೂ ಆಗಲ್ಲ ಸರ್. ಆ್ಯಕ್ಚುಲಿ ಅವ್ರಿಗೆಲ್ಲ ಗೊತ್ತಷ್ಟೇ. ಒಂದೇನಂದ್ರೆ 8 ತಿಂಗಳಾಗಿತ್ತಲ್ಲ ನಮ್ಮನ್ನು ನೋಡಿ, ಅದಕ್ಕೊಂದು ಸ್ವಲ್ಪ ನೋಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನೀವು ಸಹ ಆರ್ಆರ್ ನಗರದಲ್ಲಿ ವಾಸ ಮಾಡ್ತಾ ಇರುವಂಥದ್ದು. ಸೊ MLA ಆಗಿರ್ಬೇಕಾದ್ರೆ ಮುನಿರತ್ನ ಸರ್ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನಾದರೂ? ಯಾಕಂದರೆ ಒಳ್ಳೆ ರೋಡ್ಗಳಾಗಿದೆ ಸರ್. ಎಂಟೈರ್ ಆರ್ಆರ್ ನಗರ ನೀವು ಎಲ್ಲೇ ಓಡಾಡಿದ್ರು ಕೂಡ ಒಳ್ಳೆ ರೋಡ್ಗಳಾಗಿದೆ. ಇನ್ನು ಬೇರೆ ಥರದ್ದು ಈಗ ಆ್ಯಕ್ಚುಲಿ ಏನು ಈಗ ಬಂಗಾರಪ್ಪ ಲೇಔಟ್ ನೋಡ್ಬೋದು, ಎಲ್ಲ ಕಡೆ ನೋಡ್ಬೋದು. ಸೊ ಅಭಿವೃದ್ಧಿ ಚೆನ್ನಾಗಿದೆ. ಸೊ ಫೈನಲಿ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಿ? ಆಲ್ ದಿ ಬೆಸ್ಟ್, ಒಳ್ಳೇದಾಗುತ್ತೆ, ಒಳ್ಳೇದು ಮಾಡ್ತಾರೆ ಜನ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಚಾಲೆಂಜಿಂಗ್ ಸ್ಟಾರ್ ದಿ ಬಾಸ್ ದರ್ಶನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಚೇಂಜ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ದರ್ಶನ್ ಅವರ ಎಕ್ಸ್ಕ್ಲೂಸಿವ್ ಮಾತುಗಳನ್ನ ಗಮನಿಸ್ತಾ ಇದ್ರಿ. ಇಲ್ಲಿ ಮೇನ್ ಆಗಿ ಅವರು ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಜನರಿಗೆ ಸಾಕಷ್ಟು ಹೆಲ್ಪ್ ಅನ್ನ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಪ್ರತಿಯೊಂದು ರೋಡ್ಗಳು ಕೂಡ ಇಂಪ್ರೂವ್ ಆಗಿದೆ. ಆರ್ಆರ್ ನಗರ ಇಂಪ್ರೂವ್ ಆಗಿದೆ, ಅಭಿವೃದ್ಧಿಯನ್ನ ಮಾಡಿದ್ದಾರೆ ಮುನಿರತ್ನ ಅವರು. ಸೊ ಆ ಒಂದು ಕಾರಣಕ್ಕೋಸ್ಕರ ಜನರಿಗೆ ಗೊತ್ತಿದೆ ಯಾರಿಗೆ ವೋಟ್ ಅನ್ನ ಹಾಕಬೇಕು ಅನ್ನುವಂಥದ್ದನ್ನ ಜನರು ಡಿಸೈಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ದರ್ಶನ್ ಅವರು ಮಾತನಾಡ್ತಾ ಇದ್ರು. ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ರೋಡ್ ಶೋ ಸಂದರ್ಭದಲ್ಲಿ, ದರ್ಶನ್ ಅವರ ರೋಡ್ ಶೋ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಭಿಮಾನಿಗಳ ಸಾಗರ, ಬಿಜೆಪಿ ಕಾರ್ಯಕರ್ತರು ಕೂಡ ಸಾಥನ್ನು ನೀಡಿರುವಂಥದ್ದು, ಜನಸಾಗರ ಯಾವ ರೀತಿಯಾಗಿ ಸೇರಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಅದು ಅಲ್ಲದೆ ಕೊರೋನಾದ ಭೀತಿಯ ನಡುವೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಇದೆ ಅಲ್ಲಿ. ದರ್ಶನ್ ಅವರನ್ನ ನೋಡ್ಲಿಕ್ಕೋಸ್ಕರ ಈ ಲೆವೆಲ್ಗೆ ಅಭಿಮಾನಿಗಳು, ಅದರ ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಸಾಥನ್ನು ನೀಡಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ. ರಾಜರಾಜೇಶ್ವರಿ ನಗರ ಕ್ಷೇತ್ರ ಸಾಕಷ್ಟು ಕಾವನ್ನ ಪಡೆದುಕೊಂಡಿರುವಂಥದ್ದು. ಈಗ ಆಲ್ರೆಡಿ ವಾಗ್ಯುದ್ಧಗಳು ಆಗ್ತಾ ಇದಾವೆ, ಸ್ಪೆಷಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ನಡುವೆ, ಅದರಲ್ಲೂ DK ಬ್ರದರ್ಸ್ ಮತ್ತು ಮುನಿರತ್ನ ನಡುವೆ ಯಾವ ರೀತಿಯಾದಂಥ ಟಾಕ್ ಫೈಟ್ ಏರ್ಪಟ್ಟಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಅಭ್ಯರ್ಥಿಗಳು ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಅಭ್ಯರ್ಥಿಗಳ ಪರವಾಗಿ ಸ್ಟಾರ್ಗಳು ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು. ಇನ್ನು ಮುನಿರತ್ನ ಅವರ ಪರವಾಗಂತೂ ಖುಷ್ಬು ಅವರು ಬಂದಿದ್ರು. ಇನ್ನೊಂದ್ ಕಡೆ ಬಿಜೆಪಿಯ
ನಾಯಕಿ ಆಗಿರುವಂಥ ತಾರಾ ಅವರು, ನಟಿ ತಾರಾ ಅವರು ಕೂಡ ಪ್ರಚಾರವನ್ನು ಮಾಡಿದ್ರು. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಪ್ರಚಾರವನ್ನು ಮಾಡಿದ್ರು. ಇನ್ನು ಸಚಿವರ ಹಾದಿಯಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರಚಾರವನ್ನ ಮಾಡ್ತಾನೆ ಇದ್ದಾರೆ ಮುನಿರತ್ನ ಅವರ ಪರವಾಗಿ. ಇನ್ನು ನಾಳೆನೂ ಕೂಡ ಮುಖ್ಯಮಂತ್ರಿಗಳು ಅಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ. ಇವತ್ತು ಶಿರಾದಲ್ಲಿ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳು. ಇವತ್ತು ದರ್ಶನ್ ಅವರು ಮುನಿರತ್ನ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಮತ್ತಷ್ಟು ರಂಗನ್ನ ತಂದಿದೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಸ್ಪೆಷಲಿ ಮುನಿರತ್ನ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು ಖುಷಿಯಾಗಿದೆ. ಒಬ್ಬ ಒಳ್ಳೆ ವ್ಯಕ್ತಿ ಅವರು ಅಂತ ಕೂಡ ಹೇಳಿದ್ದಾರೆ. ಮತ್ತು ಒಂದ್ ಕಡೆ ದರ್ಶನ್ ಅವರೇನೋ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಮುನಿರತ್ನ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತ ಕುಸುಮಾ ಅವರ ಪರವಾಗಿ ಕಾಂಗ್ರೆಸ್ನ ನಾಯಕರಾಗಿರುವಂತ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಇವರಿಬ್ರು ಕೂಡ ಜಂಟಿಯಾಗಿ ಇವತ್ತು ಪ್ರಚಾರವನ್ನ ಕೈಗೊಂಡಿರುವಂತದ್ದು. ಜಂಟಿಯಾಗಿ ಪ್ರಚಾರದ ಅಬ್ಬರದಲ್ಲಿ ಭಾಗಿಯಾಗಿದ್ದಾರೆ. ಇಬ್ರು ಕೂಡ ಎರಡು ಕ್ಷೇತ್ರಗಳಲ್ಲಿ, ಒಂದ್ ಕಡೆ ಸಿದ್ದರಾಮಯ್ಯ ಪ್ರಚಾರ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು. ಶಿರಾದಲ್ಲಿ ಸಿದ್ದರಾಮಯ್ಯ ಇದ್ರೆ, ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಚಾರ ಮಾಡ್ತಾ ಇದ್ರು. ಹಾಗೆ ಆರ್ ನಗರದಲ್ಲಿ ಸಿದ್ದರಾಮಯ್ಯನವರಿದ್ರೆ. ಮತ ನೀಡುವ ಮೂಲಕ ನಿಮ್ಮ ಮನೆ ಮಗಳಿಗೆ ಅವಕಾಶ ಮಾಡಿಕೊಡಿ. ನನ್ನ ಎಷ್ಟೇ ಕಷ್ಟ ನೋವುಗಳಿದ್ರು ನಿಮ್ಮ ಕಷ್ಟ ಸುಖಗಳನ್ನ ಹಂಚ್ಕೋತೀನಿ. ನಾನು ನಿಮ್ಮ ಹೋರಾಟಗಳಲ್ಲಿ ಕೈ ಜೋಡಿಸ್ತೀನಿ, ಭಾಗಿಯಾಗ್ತೀನಿ. ಇವೆಲ್ಲವನ್ನು ಮಾಡ್ಲಿಕ್ಕೆ ಒಂದೇ ಒಂದು ಅವಕಾಶ ಕೇಳ್ಕೊಂಡು ಬಂದಿದ್ದೀನಿ. ಇದು ಅಲ್ಪಾವಧಿ ಚುನಾವಣೆ, 3 ವರ್ಷಗಳ ಕಾಲ ಮಾತ್ರ ಈ ಚುನಾವಣೆ ಇದೆ. ನಾನು ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮಗಳ ಹತ್ತಿರ ಹಕ್ಕಿರುತ್ತೆ, ನನ್ನನ್ನು ತೆಗೆಯುವಂತ ಹಕ್ಕು. ಈ ಬಾರಿ ಒಂದು ಅವಕಾಶ ಕೊಟ್ಟು ನೋಡಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕುಸುಮಾ ಅವರು ಮಾತಾಡ್ತಾ ಇದ್ರು, ಗಮನಿಸ್ತಾ ಇದ್ರಿ. ಒಂದು ಬಾರಿ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು ಕುಸುಮಾ ಅವರು. ನಮ್ಮ ಜೊತೆ ಈಗ ಚಾಲೆಂಜಿಂಗ್ ಸ್ಟಾರ್ ಡಿಬಾರ್ಸ್ ದರ್ಶನ್ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್, ಮುನಿರತ್ನ ಸರ್ ಪರ ಪ್ರಚಾರ ಮಾಡೋದಕ್ಕೆ ಬಂದಿರುವಂತದ್ದು ಏನ್ ರೀಸನ್? ಒಬ್ಬ ನಿರ್ಮಾಪಕನಾಗಿ ನೋಡಿದಿರಾ, ಒಬ್ಬ ವ್ಯಕ್ತಿಯಾಗಿ ನೋಡಿದಿರಾ, ಒಬ್ಬ ರಾಜಕಾರಣಿಯಾಗಿ ನೋಡಿದಿರಾ? ಏನ್ ಇಷ್ಟ ಆಗುತ್ತೆ? ಒಂದು ಒಳ್ಳೆ ವ್ಯಕ್ತಿಯಾಗಿ ನೋಡಿದ್ದೀನಿ ಸರ್. ಅದಕ್ಕಿಂತ ಆಕ್ಚುಲಿ ವ್ಯಕ್ತಿತ್ವ ಇರೋಂಥ ವ್ಯಕ್ತಿ, ಸೊ ಅದಕ್ಕೋಸ್ಕರ. ಸೊ ಅವರು ಈ ಲಾಕ್ಡೌನ್ ಟೈಮಲ್ಲಿ ಹೇಳ್ತಾ ಇದ್ರಿ ಸುಮಾರು ಹಲವಾರು ಕೆಲಸಗಳನ್ನ ಮಾಡಿದ್ರು ಅಂತ ಅಂದ್ಬಿಟ್ಟು, ಏನ್ ಇಷ್ಟ ಆಯ್ತು ಸರ್? ಒಂದೇನಾದ್ರೆ ಜನಗಳಿಗೆ ನೀವು ಏನು ಕೊಟ್ಟರು ಇದಾಗಲ್ಲ ಸರ್. ಹೊಟ್ಟೆ ತುಂಬ ಊಟ ಒಂದು ಬೇಕು ಸರ್. ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಊಟಕ್ಕೆ ಕಷ್ಟಪಟ್ಬಿಟ್ವಿ ಸರ್, ಇನ್ಕ್ಲೂಡಿಂಗ್ ನಾವು ಸೇರೆ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಬೇಕಾಗೋರು ನಮಗೆ. ಟೀ ಸಿಗ್ತಾ ಇರಲಿಲ್ಲ ನಮಗೆ, ಅಂದರೆ ಹಾಲು ಸಿಗ್ತಾ ಇರಲಿಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಸೊ ಅವಾಗ ಏನು ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ಆ ಕೆಲಸಗಳಿಗೆ ನಿಂತ್ಕೊಡ್ರಲ್ಲ, ಅದಕ್ಕೋಸ್ಕರ. ಕಡು ಬಡವರಿಂದ ಹಿಡಿದು ಆಗರ್ಭ ಶ್ರೀಮಂತವರೆಗೂ ಸಹ ಎಲ್ಲರೂ ಅವ್ರು ಏನು ಇದು ಮಾಡ್ತಿರಲ್ಲ, ನೀನು ಬಡವನ ನೀನು ಶ್ರೀಮಂತ ಕೇಳ್ತಾರೆ, ನೀನು ಹೊಟ್ಟೆ ಹಸ್ತೈತಾ ಬಾ ಊಟ ಮಾಡಷ್ಟೇ. ಸೊ 3 ಹೊತ್ತು ಊಟ ಹಾಕೋದಿದೆಯಲ್ಲ, ದೊಡ್ಡ ವಿಷಯ ಸರ್ ಅದು. ಸೊ ಇವತ್ತು ಮುನಿರತ್ನ ಸರ್ ಪರ ಪ್ರಚಾರ ಮಾಡ್ತಾ ಇರುವಂತದ್ದು ಏನ್ ಪ್ಲಾನ್ ಸರ್? ಏನು ಪ್ಲಾನ್ ಇಲ್ಲ ಸರ್, ಅವ್ರ ಜೊತೆ ನಿಂತ್ಕೊಳ್ಳೋದು. ಆಸ್ ಅ ಬ್ರದರ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ಜೈ ಅನ್ಕೊಂಡು ಹೋಗ್ತಾರೆ ಅದು. ಹಾಂ ಸರ್, ಆರ್ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮತದಾರರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಮತದಾರರಿಗೆ ನಾವು ಹೇಳೋದೇನಿಲ್ಲ ಸರ್, ಅವ್ರಿಗೆ ಗೊತ್ತಿದೆ ಸರ್, ಅವ್ರಿಗೆಲ್ಲ ಗೊತ್ತಿದೆ. ಆ್ಯಕ್ಚುಲಿ ಯಾರು ಈಗ ಹೇಳ್ತಾ ಇದ್ರಿ, ಆ್ಯಕ್ಚುಲಿ ನಾವು ಮೊನ್ನೆಯಿಂದ ನೋಡಿದೆ, ಏನು ಸ್ಟಾರ್ಗಳು ಬಂದ ತಕ್ಷಣ ಏನಾಗುತ್ತೆ, ಏನೂ ಆಗಲ್ಲ ಸರ್. ಆ್ಯಕ್ಚುಲಿ ಅವ್ರಿಗೆಲ್ಲ ಗೊತ್ತಷ್ಟೇ. ಒಂದೇನಂದ್ರೆ 8 ತಿಂಗಳಾಗಿತ್ತಲ್ಲ ನಮ್ಮನ್ನು ನೋಡಿ, ಅದಕ್ಕೊಂದು ಸ್ವಲ್ಪ ನೋಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನೀವು ಸಹ ಆರ್ ನಗರದಲ್ಲಿ ವಾಸ ಮಾಡ್ತಾ ಇರುವಂಥದ್ದು. ಸೊ MLA ಆಗಿರಬೇಕಾದ್ರೆ ಮುನಿರತ್ನ ಸರ್ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನಾದರೂ? ಯಾಕಂದರೆ ಒಳ್ಳೆ ರೋಡ್ಗಳಾಗಿದೆ ಸರ್. ಎಂಟರ್ ಆರ್ ನಗರ ನೀವು ಎಲ್ಲೇ ಓಡಾಡಿದ್ರು ಕೂಡ ಒಳ್ಳೆ ರೋಡ್ಗಳಾಗಿದೆ. ಇನ್ನು ಬೇರೆ ಥರದ್ದು ಈಗ ಆ್ಯಕ್ಚುಲಿ ಏನು ಈಗ ಬಂಗಾರಪ್ಪ ಲೇಔಟ್ ನೋಡ್ಬೋದು, ಎಲ್ಲ ಕಡೆ ನೋಡ್ಬೋದು. ಸೊ ಅಭಿವೃದ್ಧಿ ಚೆನ್ನಾಗಿದೆ ಅಲ್ಲಿ. ಸೊ ಫೈನಲಿ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಿ? ಆಲ್ ದಿ ಬೆಸ್ಟ್, ಒಳ್ಳೇದಾಗುತ್ತೆ, ಒಳ್ಳೇದು ಮಾಡ್ತಾರೆ ಜನ ಅಂತ ಹೇಳ್ತಾರೆ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಚಾಲೆಂಜಿಂಗ್ ಸ್ಟಾರ್ ದಿ ಬಾಸ್ ದರ್ಶನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಚೇಂಜ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ದರ್ಶನ್ ಅವರು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಜೊತೆ ಮಾತನಾಡಿದ್ರು. ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ಅವರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ದರ್ಶನ್ ಅವರು ನೋಡ್ತಾ ಇದ್ರೆ ನೀವು ಕೂಡ ಇಲ್ಲಿ ಸ್ಟಾರ್ ಬಂದ್ರು ಅನ್ನೋ ಕಾರಣಕ್ಕೋಸ್ಕರ ವೋಟ್ ಬೀಳೋದಿಲ್ಲ, ಬಟ್ ಇವರು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಅಭಿವೃದ್ಧಿ ಮಾಡಿರುವಂತ ಕಾರಣಕ್ಕೆ ಜನ ಡಿಸೈಡ್ ಮಾಡಿರ್ತಾರೆ, ವೋಟ್ ಅನ್ನ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಯಾವ ನಾಯಕರು ಕೇಳಿದೆ, ತಾವು ಕೊಟ್ಟಂತ ಮತವನ್ನ, ತಾವು ಕೊಟ್ಟಂತ ಸ್ಥಾನವನ್ನ ಮಾರ್ಕೊಂಡು ಒಂದು ವ್ಯಕ್ತಿಯ ಸ್ವಂತಕ್ಕೋಸ್ಕರ ಇವತ್ತು ಈ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಏನೆಲ್ಲ ನಡೀತಾ ಇದೆ ಅಂತೇಳಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ನನಗೆ ಆಶ್ಚರ್ಯ ಆಯ್ತು. ನಾವು ಬಹಳ ದೊಡ್ಡ ತಪ್ಪನ್ನ ಈ ಕ್ಷೇತ್ರದಲ್ಲಿ ಹಿಂದೆ ಮಾಡಿದ್ದೇವೆ. ಆ ತಪ್ಪುಗಳಿಗೆ ನಾವೆಲ್ಲ ಕಾರಣಕರ್ತರಾಗಿದ್ದೇವೆ, ನಾನು ಸೇರಿ ಕಾರಣಕರ್ತರಾಗಿದ್ದೇವೆ.
ನೆನೆ ಸಾಯಂಕಾಲ ಒಂದು ಜ್ಞಾನ ಭಾರತಿ ಪಕ್ಕದಲ್ಲಿ ಆ ಮೋಹನ್ ಕುಮಾರ್ ಅಂತ ಒಬ್ಬ ಕಾರ್ಪೊರೇಟರ್ ಇದ್ದಾನೆ. ಅವನ ಭಾಗಕ್ಕೆ ಅವನು ಕಾರ್ಪೊರೇಟರ್ ಆಗಿದ್ದ ಜಾಗಕ್ಕೆ ಹೋಗಿದ್ದೆ ನಾನು. ಒಂದು ಚಿಕ್ಕ ಹುಡುಗ, ಒಂದು 21 ವರ್ಷ ಹುಡುಗ, BE ಇಂಜಿನಿಯರಿಂಗ್ ಹುಡುಗ, ಅವರ ಹೆಸರು ಪ್ರೇಮ್ ಕುಮಾರ್ ಅಂತ ಹುಡುಗ. ಅವ್ರ ತಂದೆ ಒಬ್ಬ ಸಣ್ಣ ಕಾಂಟ್ರಾಕ್ಟರ್, ಇಂಜಿನಿಯರಿಂಗ್ ಕಾಂಟ್ರಾಕ್ಟರ್, ಕೆವಿ ಇದನ್ನ ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟರ್. ಅವರೆಲ್ಲ ಸೇರಿ ಎಲ್ಲ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ರು ಪಾಪ. ಅವರೆಲ್ಲ ಬಿಜೆಪಿಗೆ. ಮುನ್ರಾಜ್ ಗೌಡರು ಫೋಟೋ ಹಾಕೊಂಡು ಟೂರ್ನಮೆಂಟ್ ಮಾಡಿದ್ದಾರೆ. ಅವ್ರು ಮುನ್ರಾಜ್ ಗೌಡರು ಫೋಟೋ ಹಾಕೊಂಡು ಟೂರ್ನಮೆಂಟ್ ಮಾಡಿದ್ರು ಅಂತೇಳಿ 21 ಜನದ ಮೇಲೆ ಆ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿ ಎಲ್ಲರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಆ ಹುಡುಗ ಹೇಳ್ತಿದ್ದ ಪಾಪ, ಅವ್ರ ತಂದೆ ಕೊರಗೋಗಿದ್ದಾನೆ. ಏನ್ ನನ್ನ ಮಗ ಕ್ರಿಕೆಟ್ ಆಡಕ್ ಹೋಗಿ ಕ್ರಿಕೆಟ್ ಟೂರ್ನಮೆಂಟ್ ಮಾಡಕ್ ಹೋದಕ್ಕೆ ಒಬ್ಬ ಬಿಜೆಪಿ ಒಬ್ಬ ಲೀಡರು ಏನ್ ಅವ್ರು ಯಾರು ಬೇಕಾರೋ ಪಾರ್ಟಿಗೆ, ಈಗ ನೀವೆಲ್ಲ ಕಾಂಗ್ರೆಸ್ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದೀರಾ, ಅವ್ರು ಬಿಜೆಪಿ ಮಾಡ್ಕೊಂಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ. ದರ್ಶನ್ ಒಂದ್ ಕಡೆ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಅಂದ್ರೆ ಅಮೂಲ್ಯ ಅವರು ಕೂಡ, ನಟಿ ಅಮೂಲ್ಯ ಅವರು ಕೂಡ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಅವರ ಮಾವ ಬಿಜೆಪಿಯಲ್ಲೇ ಇದ್ದಾರೆ, ರಾಮಚಂದ್ರ ಅವರು. ಅವರ ಮಗ ಜಗದೀಶ್ ಅವರು ಕೂಡ ಪ್ರಚಾರದಲ್ಲಿ ಭಾಗಿಯಾಗಿರುವಂಥದ್ದು. ಅವರ ಕುಟುಂಬದವರು ಬಿಜೆಪಿಯ ಪಕ್ಷದಲ್ಲೇ ಇದ್ದಾರೆ ಈಗ. ಹೀಗಾಗಿ ಅಮೂಲ್ಯ ಅವರು ಇವತ್ತು ದರ್ಶನ್ ಅವರ ಜೊತೆ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಯಾವ ರೀತಿಯಾದಂಥ ಜನಸಾಗರ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಸ್ಪೆಷಲಿ ಸಾಕಷ್ಟು ರೂಲ್ಸ್ಗಳನ್ನು ಮಾಡಿತ್ತು ಚುನಾವಣಾ ಆಯೋಗ, ಬಟ್ ಅದ್ಯಾವುದು ಕೂಡ ಇಲ್ಲಿ ಲೆಕ್ಕಕ್ಕೆ ಇಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲ ಪಕ್ಷದವರ ಪ್ರಚಾರನೂ ಕೂಡ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಹೀಗಾಗಿ ಚುನಾವಣಾ ಆಯೋಗನೂ ಸುಮ್ಮನಿರ್ಬೇಕೇನಪ್ಪ. ಇಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಕಾಂಗ್ರೆಸ್ನ ನಾಯಕರು ಪ್ರಚಾರ ಮಾಡುವಂಥ ಸಂದರ್ಭದಲ್ಲೂ ಅಷ್ಟೇ, ಬಿಜೆಪಿ ನಾಯಕರು ಪ್ರಚಾರ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ. ಪ್ರತಿ ಕ್ಷಣದ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. news18kannada.comಗೆ ಲಾಗಿನ್ ಆದರೆ ಕಂಪ್ಲೀಟ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಉಳಿದ ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಆರ್ಆರ್ ನಗರ ಕ್ಷೇತ್ರದ ಚುನಾವಣಾ ಪ್ರಚಾರ ಸಾಕಷ್ಟು ರಂಗನ್ನ ಪಡೆದುಕೊಂಡಿರುವಂಥದ್ದು. ಇನ್ನು ಉಳಿದಿರುವಂಥದ್ದು ಜಸ್ಟ್ ಇನ್ನೊಂದು 2 ದಿನ ಮಾತ್ರ. ಹೀಗಾಗಿ ಎಲ್ಲಾ ಪಕ್ಷಗಳು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾವೆ. ಈಗ ಆಲ್ರೆಡಿ ಮುನಿರತ್ನ ಅವರ ಪರವಾಗಿ ಖುಷ್ಬು ಅವರು ಬಂದು ಪ್ರಚಾರವನ್ನ ಮಾಡಿದ್ರು. ಇವತ್ತು ದರ್ಶನ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮುನಿರತ್ನ ಅವರ ಪರವಾಗಿ. ಮತ್ತೊಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು. ನಾಯಕರು ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಕುಸುಮಾ ಅವರ ಪರವಾಗಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಆರ್ಆರ್ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಅವರ ಪರವಾಗಿ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಮುನಿರತ್ನ ಅವರ ಪರವಾಗಿ ದರ್ಶನ್ ಅವರು ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು. ಒಂದ್ ಕಡೆ ಶಿರಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಉಪಚುನಾವಣೆಯ ಸಂದರ್ಭದಲ್ಲಿ ಶಿರಾಗೆ ಮೊದಲ ಬಾರಿಗೆ ಭೇಟಿಯನ್ನ ಕೊಟ್ಟಿರುವಂಥದ್ದು. ಯಡಿಯೂರಪ್ಪನವರು ಪ್ರಚಾರದಲ್ಲಿ ಭಾಗಿಯಾಗಿರುವಂಥದ್ದು. ಶಿರಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಡಾಕ್ಟರ್ ರಾಜೇಶ್ ಗೌಡ ಅವರ ಪರವಾಗಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಮೊದಲೂರು ಆ ಒಂದು ಊರಿನಲ್ಲಿ ಅವರು ಇವತ್ತು ಪ್ರಚಾರದ ಭಾಷಣವನ್ನ ಮಾಡಲಿದ್ದಾರೆ. ಬೃಹತ್ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು. ಅದಾದ ನಂತರ ರೋಡ್ ಶೋವನ್ನ ನಡೆಸಲಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂಥ BS ಯಡಿಯೂರಪ್ಪನವರು. ಇವತ್ತು ರೋಡ್ ಶೋ ಮತ್ತೆ ಸಮಾವೇಶ ಇದೆ ಶಿರಾ ಕ್ಷೇತ್ರದಲ್ಲಿ. ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ಈಗ ಆಲ್ರೆಡಿ ಅವರಿಗೆ ಸಾಕಷ್ಟು ಜನ ಸಚಿವರುಗಳೆಲ್ಲರೂ ಕೂಡ ಸಾಥನ್ನ ನೀಡಿರುವಂಥದ್ದು.
ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಮಾತಾಡಲಿದ್ದಾರೆ. ಶಿರಾ ಕ್ಷೇತ್ರದಲ್ಲೂ ಕೂಡ ಆ ಒಂದು ಚುನಾವಣಾ ಕಾವು ರಂಗನ್ನ ಪಡೆದಿರುವಂಥದ್ದು. ಅಲ್ಲಿ ಒಂದು ರೀತಿಯಾಗಿ ತ್ರಿಕೋನ ಸ್ಪರ್ಧೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶಿರಾ ಕ್ಷೇತ್ರದಲ್ಲಿ ಅಲ್ಲಿ JDS, ಕಾಂಗ್ರೆಸ್, ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂತೆ ಕಾಣಿಸ್ತಾ ಇರುವಂಥದ್ದು. ಯಾವಾಗಲೂ ಕೂಡ ಆಲ್ಮೋಸ್ಟ್ ಒಂದ್ ಕಡೆ ಕಾಂಗ್ರೆಸ್ ಬಿಟ್ರೆ JDS ಗೆಲ್ತಾ ಇತ್ತು. ಬಟ್ ಈ ಬಾರಿ ಮೊದಲ ಬಾರಿಗೆ ಕಮಲ ಬಾವುಟ ಆರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಾಕಷ್ಟು ಕಡೆ ಇದುವರೆಗೂ ಬಿಜೆಪಿ ಶಾಸಕರೇ ಇಲ್ಲದಂತ ಕ್ಷೇತ್ರಗಳಲ್ಲೂ ಈಗ ಆಲ್ರೆಡಿ ಬಿಜೆಪಿಯ ಶಾಸಕರು ಆಯ್ಕೆ ಆಗಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಳೆದ ಉಪಚುನಾವಣೆಯನ್ನ ನಾವು ಗಮನಿಸಬಹುದು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇದುವರೆಗೂ ಒಬ್ಬ MLA ಗೆದ್ದಿರಲಿಲ್ಲ, ಬಿಜೆಪಿ MLA. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಗೆಲ್ಲುವ ಮುಖಾಂತರ ಕಮಲ ಬಾವುಟವನ್ನು ಆರಿಸಿದ್ರು. ಅದೇ ರೀತಿಯಾಗಿ KR ಪೇಟೆಯಲ್ಲೂ ಕೂಡ ಅಷ್ಟೇ ಒಬ್ಬರೇ ಒಬ್ಬರು MLA ಬಿಜೆಪಿಯಿಂದ ಆಯ್ಕೆ ಆಗಿರಲಿಲ್ಲ. ಬಟ್ ನಾರಾಯಣಗೌಡರು ಆಯ್ಕೆ ಆಗುವ ಮುಖಾಂತರ ಅಲ್ಲೂ ಕೂಡ ಕಮಲದ ಬಾವುಟವನ್ನ ಹಾರಿಸಿದ್ರು. ಈ ಬಾರಿನೂ ಕೂಡ ಅದು ಮರುಕಳಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಶಿರಾ ಕ್ಷೇತ್ರದಲ್ಲಿ. ಏಕೆಂದ್ರೆ ಈಗ ಆಲ್ರೆಡಿ KR ಪೇಟೆ ಕ್ಷೇತ್ರದಲ್ಲಿ ಗೆಲ್ಲಲಾಗದಂತಹ ಕ್ಷೇತ್ರ ಅಂತ ಹೇಳಲಾಗ್ತಾ ಇತ್ತು ಬಿಜೆಪಿ. ಆದರೆ ವಿಜೇಂದ್ರ ಆ ಒಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿಯನ್ನ ತೆಗೆದುಕೊಂಡು ಅಲ್ಲಿ ಸಾಕಷ್ಟು ಪ್ರಚಾರವನ್ನ ಮಾಡಿದ್ರು. ಈಗ ಶಿರಾ ಕ್ಷೇತ್ರದಲ್ಲೂ ಕೂಡ ಅವರೇ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸ್ವಾಗತವನ್ನ ಕೋರ್ತೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಭಾಗದಲ್ಲಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡಕ್ಕೆ ಹೇಳಿಕೆಯನ್ನ ನೀಡಿದ್ರು. ಅವರನ್ನ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ಮಾತನಾಡಿಸಿದ್ರು. ಏನು ಹೇಳಿದ್ರು ದರ್ಶನ್ ಅವರು ನೋಡೋಣ. ನಮ್ಮ ಜೊತೆನಲ್ಲಿ ಈಗ ಚಾಲೆಂಜಿಂಗ್ ಸ್ಟಾರ್ ಡಿಬಾರ್ಸ್ ದರ್ಶನ್ ಅವರಿದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್, ಮುನಿರತ್ನ ಸರ್ ಪರ ಪ್ರಚಾರ ಮಾಡೋದಕ್ಕೆ ಬಂದಿರುವಂತದ್ದು ಏನು ರೀಸನ್? ಒಬ್ಬ ನಿರ್ಮಾಪಕನಾಗಿ ನೋಡಿದ್ದೀರಾ, ಒಬ್ಬ ವ್ಯಕ್ತಿಯಾಗಿ ನೋಡಿದ್ದೀರಾ, ಒಬ್ಬ ರಾಜಕಾರಣಿಯಾಗಿ ನೋಡಿದ್ದೀರಾ? ಏನ್ ಇಷ್ಟ ಆಗುತ್ತೆ? ಒಂದು ಒಳ್ಳೆ ವ್ಯಕ್ತಿಯಾಗಿ ನೋಡಿದ್ದೀನಿ ಸರ್. ಅದಕ್ಕಿಂತ ಆಕ್ಚುಲಿ ವ್ಯಕ್ತಿತ್ವ ಇರೋಂಥ ವ್ಯಕ್ತಿ, ಸೊ ಅದಕ್ಕೋಸ್ಕರ. ಸೊ ಅವರು ಈ ಲಾಕ್ಡೌನ್ ಟೈಮಲ್ಲಿ ಹೇಳ್ತಾ ಇದ್ರಿ ಸುಮಾರು ಹಲವಾರು ಕೆಲಸಗಳನ್ನ ಮಾಡಿದ್ರು ಅಂತ ಅಂದ್ಬಿಟ್ಟು, ಏನು ಇಷ್ಟ ಆಯ್ತು ಸರ್? ಒಂದೇನಾದ್ರೆ ಜನಗಳಿಗೆ ನೀವು ಏನು ಕೊಟ್ಟರು ಇದಾಗಲ್ಲ ಸರ್. ಹೊಟ್ಟೆ ತುಂಬ ಊಟ ಒಂದು ಬೇಕು ಸರ್. ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಊಟಕ್ಕೆ ಕಷ್ಟಪಟ್ಬಿಟ್ವಿ ಸರ್, ಇನ್ಕ್ಲೂಡಿಂಗ್ ನಾವು ಸೇರೆ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಬೇಕಾಗೋರು ನಮಗೆ. ಟೀ ಸಿಗ್ತಾ ಇರಲಿಲ್ಲ ನಮಗೆ, ಅಂದರೆ ಹಾಲು ಸಿಗ್ತಾ ಇರಲಿಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಸೊ ಅವಾಗ ಏನು ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ಆ ಕೆಲಸಗಳಿಗೆ ನಿಂತ್ಕೊಡ್ರಲ್ಲ, ಅದಕ್ಕೋಸ್ಕರ. ಕಡು ಬಡವರಿಂದ ಹಿಡಿದು ಆಗರ್ಭ ಶ್ರೀಮಂತರವರೆಗೂ ಸಹ ಎಲ್ಲರೂ ಅವ್ರಿಗೆ ಏನು ಇದು ಮಾಡ್ತಿರಲ್ಲ, ನೀನು ಬಡವನ ನೀನು ಶ್ರೀಮಂತ ಕೇಳ್ತಾರೆ, ನೀವು ಹೊಟ್ಟೆ ಅಷ್ಟೇ ಬಾ ಊಟ ಮಾಡಷ್ಟೇನೆ. ಸೊ 3 ಹೊತ್ತು ಊಟ ಹಾಕೋದಿದೆಯಲ್ಲ, ದೊಡ್ಡ ವಿಷಯ ಸರ್ ಅದು. ಸೊ ಇವತ್ತು ಮುನಿರತ್ನ ಸರ್ ಪರ ಪ್ರಚಾರ ಮಾಡ್ತಾ ಇರುವಂತದ್ದು ಏನು ಪ್ಲಾನ್ ಸರ್? ಏನು ಪ್ಲಾನ್ ಇಲ್ಲ ಸರ್, ಅವ್ರ ಜೊತೆ ನಿಂತ್ಕೊಳ್ಳೋದು. ಆಸ್ ಅ ಬ್ರದರ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ಜೈನ್ ಕೊಡು ಹೋಯ್ತಾರೆ ಅದು. ಹಾಂ ಸರ್, RR ನಗರದ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಮತದಾರರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಮತದಾರರಿಗೆ ನಾವು ಹೇಳೋದೇನಿಲ್ಲ ಸರ್, ಅವ್ರಿಗೆ ಗೊತ್ತಿದೆ ಸರ್, ಅವ್ರಿಗೆಲ್ಲ ಗೊತ್ತಿದೆ. ಆ್ಯಕ್ಚುಲಿ ಯಾರು ಈಗ ಹೇಳ್ತಾ ಇದ್ರಿ, ಆ್ಯಕ್ಚುಲಿ ನಾವು ಮೊನ್ನೆಯಿಂದ ನೋಡಿದೆ, ಏನು ಸ್ಟಾರ್ಗಳು ಬಂದ ತಕ್ಷಣ ಏನಾಗುತ್ತೆ, ಏನೂ ಆಗಲ್ಲ ಸರ್. ಆ್ಯಕ್ಚುಲಿ ಅವ್ರಿಗೆಲ್ಲ ಗೊತ್ತಷ್ಟೇ. ಒಂದೇನಂದ್ರೆ 8 ತಿಂಗಳಾಗಿತ್ತಲ್ಲ ನಮ್ಮನ್ನು ನೋಡಿ, ಅದಕ್ಕೊಂದು ಸ್ವಲ್ಪ ನೋಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನೀವು ಸಹ RR ನಗರದಲ್ಲಿ ವಾಸ ಮಾಡ್ತಾ ಇರುವಂಥದ್ದು. ಸೊ MLA ಆಗಿರ್ಬೇಕಾಗಿದ್ರೆ ಮುನಿರತ್ನ ಸರ್ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನಾದರೂ? ಯಾಕಂದರೆ ಒಳ್ಳೆ ರೋಡ್ಗಳಾಗಿದೆ ಸರ್. ಎಂಟೈರ್ RR ನಗರ ನೀವು ಎಲ್ಲೇ ಓಡಾಡಿದ್ರು ಕೂಡ ಒಳ್ಳೆ ರೋಡ್ಗಳಾಗಿದೆ. ಇನ್ನು ಬೇರೆ ಥರದ್ದು ಈಗ ಆ್ಯಕ್ಚುಲಿ ಏನು ಈಗ ಬಂಗಾರಪ್ಪ ಲೇಔಟ್ ನೋಡ್ಬೋದು, ಎಲ್ಲ ಕಡೆ ನೋಡ್ಬೋದು. ಸೊ ಅಭಿವೃದ್ಧಿ ಚೆನ್ನಾಗಿದೆ. ಸೊ ಫೈನಲಿ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಿ? ಆಲ್ ದಿ ಬೆಸ್ಟ್, ಒಳ್ಳೇದಾಗುತ್ತೆ, ಒಳ್ಳೇದು ಮಾಡ್ತಾರೆ ಜನ ಅಂತ ಹೇಳ್ತಾರೆ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಚಂದನ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರತಿಕ್ಷಣದ ಅಪ್ಡೇಟ್ಸ್ ಅನ್ನ ನೀವು ಪಡ್ಕೊಳ್ಬಹುದು. news18kannada.comಗೆ ಲಾಗಿನ್ ಆದ್ರೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ಉಳಿದ ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಅಷ್ಟೇ ಒಂದ್ ಕಡೆ RR ನಗರ ಮತ್ತು ಒಂದ್ ಕಡೆ ಶಿರಾ ಕ್ಷೇತ್ರ. ಸ್ಪೆಷಲಿ RR ನಗರದಲ್ಲಂತೂ ಭರ್ಜರಿ ಪ್ರಚಾರ ನಡೀತಾ ಇರುವಂತದ್ದು. ಸ್ಟಾರ್ ಕ್ಯಾಂಪೇನರ್ಗಳೆಲ್ಲರೂ ಕೂಡ ಬಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಎರಡೂ ಪಕ್ಷಗಳಲ್ಲೂ ಕೂಡ ಅಷ್ಟೇ. 5 kg ಮಾಡ್ಬಿಟ್ಟಿಲ್ಲಪ್ಪ, 5 kg ಮಾಡ್ಬಿಟ್ರಲ್ರಿ. ಅದು ಹಳ್ಳಿಗಳಲ್ಲಿ 3 kg ಅಕ್ಕಿ, 2 kg ರಾಗಿ, ಕಲ್ಲು ಮಣ್ಣು ಇರ್ತಕ್ಕಂಥದ್ದು. ನಾನು ನಿನ್ನೆ ಶಿರಾದಲ್ಲಿದ್ದೆ, ಒಂದು ಹಳ್ಳಿನಲ್ಲಿ ಹೇಳ್ತಾ ಇದ್ರು, ರಾಗಿ ಕಲ್ಲು ಮಣ್ಣಿಂದ ಕೂಡಿದೆ, ಅದನ್ನ ಕೋಳಿನೂ ಕೂಡ ತಿನ್ನೋಲ್ದು ಅಂತ ರಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾಚಿಕೆ ಆಗಲ್ಲ? ಬಡವ್ರ ಮೇಲೆ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಲ್ಲ. ಇಂದಿರಾ ಕ್ಯಾಂಟೀನ್ ಅನ್ನ ನಿಲ್ಲಿಸ್ತಾ ಇದ್ದೀರಿ. ಯಾರಿಗೋಸ್ಕರ ಇಂದಿರಾ ಕ್ಯಾಂಟೀನ್ ಮಾಡಿದ್ದು? ಬಡವರಿಗೋಸ್ಕರ.
ಕೂಲಿ ಮಾಡೋರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ಹೊರಗಡೆಯಿಂದ ಬರ್ತಕ್ಕಂಥ ವಲಸಿಗರಿಗೋಸ್ಕರ ನಾಚಿಕೆ ಆಗಲ್ಲ? ನಿಲ್ಲಿಸ್ತಾ ಇದ್ದೀರಿ. ಬೆಂಗಳೂರಿಗೆ ಏನ್ ಕೊಡುಗೆ ನಿಮ್ದು? ಏನ್ ಕೊಡುಗೆ ಏನು? ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳಲ್ಲಿ 10 ರಿಂದ 12 ಸಾವಿರ ಕೋಟಿ ರೂಪಾಯಿಗಳನ್ನ ಬೆಂಗಳೂರಿನ ಅಭಿವೃದ್ಧಿಗೆ ನಾನು ಕೊಟ್ಟಿದ್ದೆ. 10 ರಿಂದ 12 ಸಾವಿರ. ರಾಮಲಿಂಗ ರೆಡ್ಡಿ ಇದ್ದಾರೆ ಸಾಕ್ಷಿಯಾಗಿ. ಇವತ್ತು ನಾವು ಮಾಡಿರೋ ಕೆಲಸಗಳೇ ನಡೀತಾ ಇರೋದು. ನಾವು ಕೊಟ್ಟಿದ್ದಂತ ದುಡ್ಡಿನ ಕೆಲಸಗಳೇ ನಡೀತಾ ಇರೋದು. ಇವರು ಹೊಸದಾಗಿ ಏನು ಕೊಟ್ಟಿಲ್ಲ. ಇವತ್ತು ಸರ್ಕಾರ ದಿವಾಳಿಯಾಗಿ ಸರ್ಕಾರದ ಆಸ್ತಿನೆಲ್ಲ ಮಾರಾಕ್ತಾ ಇದ್ದೀರಿ. ನೀವು ಬಿಡಿಎ ಪ್ರಾಪರ್ಟಿ ಮಾರಾಕ್ತಾ ಇದ್ದೀರಿ. ರಾಜ್ಯದ ಬೇರೆ ಆಸ್ತಿಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದೀರಿ. ಸಂಬಳ ಕೊಡಕ್ ದುಡ್ಡಿಲ್ಲ ನಿಮ್ಮ ಹತ್ರ. ನಿಮ್ಗೆ ಹೇಳ್ತೀನಿ, ಇದೊಂದೇ ವರ್ಷದಲ್ಲಿ 85 ಸಾವಿರ ಕೋಟಿ ರೂಪಾಯಿ ಸಾಲ ತಗೋತಾ ಇದ್ದಾರೆ. 85 ಸಾವಿರ ಕೋಟಿ. ಬಜೆಟ್ ನಲ್ಲಿ ಹೇಳಿದ್ರು 53 ಸಾವಿರ ಕೋಟಿ ತಗೋತೀವಿ ಅಂತ. ಆಮೇಲೆ ಮೊನ್ನೆ ಅಸೆಂಬ್ಲಿನಲ್ಲಿ 33 ಸಾವಿರ ಕೋಟಿ ಮಂಜೂರು ಮಾಡ್ಕೊಂಡಿದ್ದೀರಿ. 85 ಸಾವಿರ ಕೋಟಿ ಒಂದೇ ವರ್ಷದಲ್ಲಿ ಸಾಲ. ಯಾರ ಮೇಲೆ ಇದು ಹೊರೆ? ಸಾಲದ ಹೊರೆ ಎಲ್ಲ ನಿಮ್ಮ ಮೇಲೆ, ಈ ರಾಜ್ಯದ ಜನರ ಮೇಲೆ ಸಾಲದ ಹೊರೆ. ಇದಕ್ಕೋಸ್ಕರ ನೀವು ಇರ್ಬೇಕಾ? ಮುನಿರತ್ನ ಗೆಲ್ಲಿಸ್ಬೇಕಾ ಮುನಿರತ್ನ? ಈ ರಾಜ್ಯ ಉಳಿಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಮಾತ್ರ ಸಾಧ್ಯವೇ ಹೊರತು ಇಲ್ಲಿಯವರೆ ಸಾಧ್ಯ ಆಗಲ್ಲ. ನಾನು ಹೇಳಿದ್ದೀನಿ, ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ. ನೀವು ಅಕ್ಕಿ 7 ಕೆಜಿಯಿಂದ 5 ಕೆಜಿ ಇಳಿಸಿದಿರಿ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅದನ್ನ 10 ಕೆಜಿ ಬಡವರಿಗೆ ಅಕ್ಕಿ ಕೊಡ್ತಕ್ಕಂಥ ಕೆಲಸ. ಬಡವರ ಪಕ್ಷ ಇದು ಕಾಂಗ್ರೆಸ್. ಯಾರ್ದೋ ಒಬ್ಬರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ, ಒಂದು ಧರ್ಮದ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಎಲ್ಲ ಜಾತಿ, ಧರ್ಮ, ಪಂಗಡ ಎಲ್ಲರನ್ನು ಒಳಗೊಂಡಿರ್ತಕ್ಕಂಥ ಪಕ್ಷ. ನಾವೇನು ನರೇಂದ್ರ ಮೋದಿ ಅವರ ತರ ಸುಳ್ಳು ಹೇಳಲ್ಲ. ಸಬ್ಕಾ ಸಾಥ್ ಅದರಲ್ಲಿ 50 ಇಲ್ಲ, ಅದರಲ್ಲಿ ಸಬ್ಕಾ ಸಾಥ್ನಲ್ಲಿ ನೀನು ಇಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸದಲ್ಲಿ ಯಾರೂ ಇಲ್ಲ. ನರೇಂದ್ರ ಮೋದಿ ಅಂತ ಮಹಾ ಸುಳ್ಳುಗಾರ ಈ ದೇಶದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯುವಕರಿಗೆಲ್ಲ ಕೆಲಸ ಕೊಟ್ರ? 2 ಕೋಟಿ ಉದ್ಯೋಗ ಪ್ರತಿ ವರ್ಷ. ಅದಕ್ಕೆ ಇವತ್ತು ಎಲ್ಲ ಕಡೆ ಯುವಕರು ಕಾಂಗ್ರೆಸ್ ಕಡೆ ನೋಡ್ತಾ ಇದ್ದಾರೆ. ಯುವಕರು ಉದ್ಯೋಗ ಇಲ್ಲ, ಫ್ಯಾಕ್ಟರಿಗಳು ಮುಚ್ಕೊಂಡ್ಬಿಟ್ಟು, ಸಣ್ಣ ಕೈಗಾರಿಕೆಗಳೆಲ್ಲ ಮುಚ್ಕೊಂಡು. ಇದೇ ಯಡಿಯೂರಪ್ಪ, ನಾನು ಶಿವಕುಮಾರ್ ಹೋಗಿ ಭೇಟಿ ಮಾಡಿ ಒತ್ತಾಯ ಮಾಡಿದ ಮೇಲೆ 1600 ಕೋಟಿ ಪ್ಯಾಕೇಜ್ ಅನೌನ್ಸ್ ಮಾಡಿದ್ರು. ಡ್ರೈವರ್ಗಳಿಗೆ 5,000 ಕೊಡ್ತೀವಿ. ಟ್ಯಾಕ್ಸಿ ಡ್ರೈವರ್ಗಳಿಗೆ, ಆಟೋ ಡ್ರೈವರ್ಗಳಿಗೆ, ಕ್ಷೌರಿಕರಿಗೆ, ಮಡಿವಾಳರಿಗೆ, ನೇಕಾರರಿಗೆ ಏನು ಮಾಡ್ಲಿಲ್ಲ, ಕೊಡ್ಲಿಲ್ಲ. ಇವತ್ತಿನವರೆಗೆ ಕೊಡ್ಲಿಲ್ಲ ಯಡಿಯೂರಪ್ಪ. ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು ಸಿದ್ದರಾಮಯ್ಯನವರು. ನರೇಂದ್ರ ಮೋದಿ ಒಬ್ಬ ಮಹಾ ಸುಳ್ಳುಗಾರ ಅಂತ ವಾಗ್ದಾಳಿಯನ್ನ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಪ್ರಚಾರದ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸಿದ್ರು. ಇನ್ನ ಮುನಿರತ್ನ ಅವರಿಗೆ ವೋಟ್ ಹಾಕ್ಬೇಕಾ, ನೀವು ವೋಟನ್ನ ಮಾರ್ಕೊಂಡಂತಾಗುತ್ತೆ ಅಂತನೂ ಕೂಡ ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ದರ್ಶನ್ ಅವರು ಕೂಡ ಒಂದ್ ಕಡೆ ಪ್ರಚಾರವನ್ನ ಮುಂದುವರಿಸಿದ್ದಾರೆ. ಗಮನಿಸ್ತಾ ಇದ್ದೀರಾ, ಪ್ರತಿ ಬಿಲ್ಡಿಂಗ್ ಮೇಲೂ ಕೂಡ ನಿಂತ್ಕೊಂಡು ದರ್ಶನ್ ಅವರನ್ನ ನೋಡ್ಲಿಕ್ಕೋಸ್ಕರ ಮುಗಿಬಿದ್ದಿದ್ದಾರೆ ಜನ. ಯಾವ ರೀತಿಯಾಗಿ ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಕೆಲವರು PPE ಕಿಟ್ ಹಾಕೊಂಡು ಬಂದು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ದರ್ಶನ್ ಅವರನ್ನ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಅಷ್ಟೊಂದು ಜನ ಬಂದಿದ್ದಾರೆ. ಸೊ ಹೀಗಾಗಿ ಕೆಲವರಿಗೆ ಒಂದ್ ಕಡೆ ಆತಂಕ. ಇಲ್ಲಿ ಈ ಚುನಾವಣಾ ಪ್ರಚಾರಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈ ಟೈಮಲ್ಲಿ ಕೊರೋನಾನು ಒಂದ್ ಕಡೆ ಹಂಚ್ಕೊಂಡು ಹೋದಂಗೆ ಆಗ್ತಾ ಇದೆ ಈ 2 ಕ್ಷೇತ್ರಗಳಲ್ಲಿ, ಶಿರಾ ಮತ್ತೆ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ.
ಸಿಗಲ್ಲ ಗುರು ನೋಡಿ, ನಾನು ಸಿಗಲ್ಲಮ್ಮ ಪ್ಲೀಸ್. ಚುನಾವಣಾ ಅಬ್ಬರದ ಪ್ರಚಾರದ ಭರಾಟೆ ಜೋರಾಗಿ ನಡೀತಾ ಇದೆ ಆರ್ ನಗರ ಕ್ಷೇತ್ರದಲ್ಲಿ. ಇವತ್ತು ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಪ್ರಚಾರದ ಅಬ್ಬರದಲ್ಲಿ ಭಾಗಿಯಾಗಿದ್ದಾರೆ, ಹಾಗೆ ಬಿಜೆಪಿ ನಾಯಕರು ಕೂಡ ಪ್ರಚಾರದ ಅಬ್ಬರದಲ್ಲಿ ಭಾಗಿಯಾಗಿರುವಂಥದ್ದು. ಸ್ಪೆಷಲಿ ಮುನಿರತ್ನ ಅವರ ಪರವಾಗಿ ದರ್ಶನ್ ಅವರು ಬಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅವರು ಪಕ್ಷಾತೀತವಾಗಿ ಅವರ ಸ್ನೇಹಿತರು ಯಾರಾದರೂ ಎಲೆಕ್ಷನ್ಗೆ ನಿಂತಹ ಸಂದರ್ಭದಲ್ಲಿ ಅವರು ಪ್ರಚಾರವನ್ನ ಮಾಡ್ಕೊಂಡು ಬಂದಿದ್ದಾರೆ ಇದುವರೆಗೂ ಕೂಡ ದರ್ಶನ್ ಅವರು. ಅದೇ ರೀತಿಯಾಗಿ ತಮ್ಮ ಆಪ್ತರಾಗಿರುವಂಥ ಮುನಿರತ್ನ ಅವರ ಪರವಾಗೂ ಕೂಡ ಪ್ರಚಾರವನ್ನ ಮಾಡಲಿಕ್ಕೆ ಬಂದಿರುವಂಥದ್ದು. ಇವತ್ತು ಒಂದು ದಿನ, ಇಡೀ ಒಂದು ದಿನ ಅವರು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ 12 ಗಂಟೆಗಳ ಕಾಲ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. 10 ಗಂಟೆಗೆ ಶುರುವಾಯಿತು ಪ್ರಚಾರ ರೋಡ್ ಶೋ. ಇವತ್ತು ರಾತ್ರಿ 10 ಗಂಟೆಯವರೆಗೂ ಕೂಡ ದರ್ಶನ್ ಅವರು ನಿರಂತರವಾಗಿ ಮುನಿರತ್ನ ಅವರ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಒಳ್ಳೆ ವ್ಯಕ್ತಿ ಮುನಿರತ್ನ ಅವರು, ಅದಕ್ಕೋಸ್ಕರ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಪಕ್ಷ ಅಲ್ಲ ಮುಖ್ಯ, ವ್ಯಕ್ತಿ ಮುಖ್ಯ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಬಂದು ಪ್ರಚಾರವನ್ನ ಮಾಡ್ತಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ ದರ್ಶನ್ ಅವರು. ದರ್ಶನ್ ಅವರ ಪ್ರಚಾರದ ಸಂದರ್ಭದಲ್ಲಿ ಮುನಿರತ್ನ ಅವರಿದ್ದಾರೆ ಅಭ್ಯರ್ಥಿ, ಇನ್ನು ಅಮೂಲ್ಯ ಅವರು ಕೂಡ ಸಾಥನ್ನ ನೀಡಿದ್ದಾರೆ ದರ್ಶನ್ ಅವರಿಗೆ. कांग्रेस पार्टी की, कांग्रेस पार्टी की। ಬೈ ಎಲೆಕ್ಷನ್ ಅಖಾಡದಲ್ಲಿ ಪ್ರಚಾರದ ಅಬ್ಬರ ಇದೆ. 2 ಕ್ಷೇತ್ರಗಳಲ್ಲಿ ಘಟಾನುಘಟಿಗಳ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ರಾಜಕೀಯ ದಿಗ್ಗಜರುಗಳು, ಮತ್ತೊಂದ್ ಕಡೆ ಸಿನಿಮಾ ಸ್ಟಾರ್ ಆಗಿರುವಂತ ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ಅಂತಾನೆ ಕರೆಸಿಕೊಳ್ಳುವಂತ ದರ್ಶನ್ ಅವರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ಆರ್ ನಗರದಲ್ಲಿ ದರ್ಶನ್ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ಡಿ ಬಾಸ್ ಜೊತೆ ನಟಿ ಅಮೂಲ್ಯ ಅವರು ಕೂಡ ಭಾಗಿಯಾಗಿರುವಂಥದ್ದು, ಅವರು ಸಾಥನ್ನ ಕೊಟ್ಟಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರಿಂದಲೂ ಕೂಡ ಕ್ಯಾಂಪೇನ್ ಅನ್ನ ಮಾಡಲಾಗ್ತಾ ಇದೆ. ಮುನಿರತ್ನ ಅವರ ರಿಲೇಟಿವ್ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಸಾಥನ್ನ ನೀಡಿರುವಂಥದ್ದು. ಇದೇ ಆರ್ ನಗರದಲ್ಲಿ ಕೈ ದಿಗ್ಗಜರು ಕೂಡ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ, ಕೈ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್, ಸಿದ್ದು ಮತ್ತೆ ಡಿ.ಕೆ. ಇಬ್ಬರು ಕೂಡ ಜಂಟಿಯಾಗಿ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು. ಇನ್ನೊಂದ್ ಕಡೆ ಶಿರಾದಲ್ಲಿ ಮುಖ್ಯಮಂತ್ರಿಗಳಾಗಿರುವಂತ ಬಿ.ಎಸ್. ಯಡಿಯೂರಪ್ಪನವರು ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮದಲೂರು ಗ್ರಾಮದಲ್ಲಿ ಬೃಹತ್ ಸಮಾವೇಶವನ್ನು ಮಾಡಲಾಗ್ತಾ ಇರುವಂಥದ್ದು. ರಾಜಾಹುಲಿಗೆ ಬಿಜೆಪಿಯ ಎಲ್ಲ ನಾಯಕರು ಆಲ್ಮೋಸ್ಟ್ ಸಾಥನ್ನ ನೀಡಿದ್ದಾರೆ. ಪ್ರಚಾರದ ಅಬ್ಬರದಲ್ಲಿ ಭಾಗಿಯಾಗಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲೂ ಕೂಡ ಶಿರಾದಲ್ಲೂ ಕೂಡ ರಣಕಹಳೆಯನ್ನ ಮೊಳಗಿಸಿದ್ದಾರೆ ಬಿಜೆಪಿ ನಾಯಕರು. ಹೇಗಾದ್ರೂ ಮಾಡಿ ಶಿರಾ ಕ್ಷೇತ್ರವನ್ನ ಈ ಬಾರಿ ಗೆಲ್ಲಬೇಕು, ನಮ್ಮ ಸರ್ಕಾರ ಹೇಗಿದ್ರು ಅಧಿಕಾರದಲ್ಲಿದೆ, ಈ ಒಂದು ಸಂದರ್ಭವನ್ನ ಯೂಸ್ ಮಾಡಿಕೊಂಡು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಹಗಲಿರುಳು ಅಲ್ಲಿ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ, ಹರಸಾಹಸ ಪಡ್ತಾ ಇದ್ದಾರೆ ಶಿರಾ ಕ್ಷೇತ್ರವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ. ಆ ಒಂದು ಕಾರಣಕ್ಕೋಸ್ಕರನೇ ಮತ್ತೊಂದು ಪಕ್ಷದ ನಾಯಕರನ್ನ ಕರ್ಕೊಂಡ್ಬಂದು ಇಲ್ಲಿ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿ, ಡಾಕ್ಟರ್ ರಾಜೇಶ್ ಗೌಡ್ರನ್ನ ನಿಲ್ಲಿಸಿ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಪ್ರಚಾರದ ಭರಾಟೆ ಶುರುವಾಗಿರುವಂತದ್ದು ಶಿರಾ ಕ್ಷೇತ್ರದಲ್ಲಿ. ಮೂರು ಪ್ರಚಾರಗಳಲ್ಲೂ ಕೂಡ ಜನಸಾಗರ ಸೇರಿದೆ. ದರ್ಶನ್ಗೆ ಸಾವಿರಾರು ಜನರಿಂದ ಹೂಮಳೆಗರೆಯಲಾಗ್ತಾ ಇದೆ. ಇನ್ನ ಸಿದ್ದು ಮತ್ತೆ ಡಿ.ಕೆ. ಪ್ರಚಾರದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಸಿಎಂ ಬೃಹತ್ ಸಮಾವೇಶದಲ್ಲೂ ಕೂಡ ಸಾವಿರಾರು ಜನ ಇರುವಂಥದ್ದು. ಮೂರು ಕಡೆ ಭಾರಿ ಜನಜಾತ್ರೆ, ಜನಸಾಗರ
ಎಲ್ಲರೂ ಕೂಡ ಮರ್ತಿದ್ದಾರೆ ಶಾರೀರಿಕ ಅಂತರ. ಈ ಚುನಾವಣೆ ಶುರುವಾದಾಗಿನಿಂದಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಬರೀ ಹೆಸರಿಗಷ್ಟೇ ಅನ್ನುವಂತಾಗಿದೆ ಈ ಎರಡೂ ಕ್ಷೇತ್ರದಲ್ಲಿ. ಇವತ್ತು ಮಾತ್ರ ಅಲ್ಲ, ಗಮನಿಸ್ತಾ ಇದ್ದೀರಾ ನೀವು, ನಾಮಪತ್ರವನ್ನ ಸಲ್ಲಿಸಿ ಆದಾಗಿನಿಂದಲೂ ಕೂಡ ಇಲ್ಲಿ ಯಾವ ರೀತಿಯಾಗಿ ಕೊರೋನಾದ ಕೆಲವು ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಬರೀ ಹೇಳೋದಕ್ಕೆ ಅಷ್ಟೇ ಅದು ಕೊರೋನಾ ರೂಲ್ಸ್ಗಳು ಫಾಲೋ ಮಾಡ್ಲಿಕ್ಕೆ ಅಲ್ಲ ಅನ್ನುವಂತಾಗಿದೆ. ಈ ಎರಡೂ ಕ್ಷೇತ್ರದಲ್ಲಿ ಆ ರೀತಿಯಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ನಾಯಕರು ಒಂದ್ ಕಡೆ, ಇನ್ನೊಂದ್ ಕಡೆ ಆಯಾಯ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಬಿಜೆಪಿ, ಕಾಂಗ್ರೆಸ್, JDS ಮೂರು ಪಕ್ಷದವರು ಕೂಡ ಅಷ್ಟೇ ಅದೇ ರೀತಿಯಾಗಿ ಕೊರೋನಾವನ್ನ ಮೈ ಮರೆತು ಕೊರೋನಾ ಇಲ್ವೇನೋ ಈ ಎರಡೂ ಕ್ಷೇತ್ರದಲ್ಲಿ ಅನ್ನುವ ರೀತಿಯಲ್ಲಿ ಪ್ರಚಾರದ ಭರಾಟೆಯಲ್ಲಿ ಭಾಗಿಯಾಗಿದ್ದಾರೆ. ಮೂರ್ಖ ಇಲ್ಲ ಅಂತ ಸಿದ್ದರಾಮಯ್ಯ ತಮ್ಮ ಮಾಜಿ ಶಿಷ್ಯನ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮುನಿರತ್ನ, ನೀನು ಗೆದ್ದಿರೋದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ, ನಾನು ಅಭಿವೃದ್ಧಿ ಮಾಡಿದ್ದೇನೆ ಅಂತ ತಮಟೆ ಹೊಡಿತೀಯ, ದುಡ್ಡೆಲ್ಲ ಕಾಂಗ್ರೆಸ್ ಸರ್ಕಾರದ್ದು ಅಂತ ಸಿದ್ದರಾಮಯ್ಯ ಚಾಟಿ ಬೀಸಿದ್ದಾರೆ. ಕಣ್ಣೀರು ಹಾಕಿದ್ರೆ ಅನುಕಂಪ ಬರುತ್ತೆ ಅಂದ್ಕೊಂಡಿದ್ರೆ ತಪ್ಪು. ಕಾಂಗ್ರೆಸ್ ತಾಯಿಗೆ ಚೂರಿ ಹಾಕಿ ಹೋಗಿದ್ಯಲ್ಲ, ಜನ ನಿನ್ನ ನಂಬ್ತಾರ ಅಂತ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅವರು ಕಣ್ಣೀರನ್ನ ಹಾಕಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವ್ಯಂಗ್ಯವಾಡಿದ್ದಾರೆ. ಮುನಿರತ್ನ ನಾಯ್ಡು ಅವರು ನಾನು ಎದುರಿಸಿ ಮತ್ತೆ MLA ಹಾಕ್ತೀನಿ ಅಂತ ಅನ್ಕೊಂಡಿದ್ರೆ ಅವನಂತ ಮೂರ್ಖ ಇನ್ನೊಬ್ರು ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀನು 2 ಸಾರಿ MLA ಆಗಿದೆ ಕಾಂಗ್ರೆಸ್ ನಲ್ಲಿ, ನಿನಗೆ ಏನ್ ಕಷ್ಟ ಇತ್ತಪ್ಪ, ಯಾಕೆ ಬಿಟ್ಟೋದೆ ನೀನು? ಪಾಪ ಈ ಕ್ಷೇತ್ರದ ಜನ ನಿನಗೆ ಓಟ್ ಹಾಕಿದ್ರಲ್ಲ, ನಿನಗೆ ಮುನಿರತ್ನ ನಾಯ್ಡು ಅಂತೆಲ್ಲ ಓಟ್ ಹಾಕಿದ್ದದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತೇಳಿ ಓಟ್ ಹಾಕಿದ್ದದ್ದು. ಇದನ್ನ ಮರಿಕೂಡುದು ಮುನಿರತ್ನ, ಮರಿಬೇಡ. ಇವತ್ತು ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಊರು ತುಂಬಾ ತಮಟೆ ಹೊಡಿತಾ ಇದೀಯ. ನಿನಗೆ ಅಭಿವೃದ್ಧಿಗೆ ದುಡ್ಡು ಕೊಟ್ಟವ್ರು ಯಾರಪ್ಪ? ಮುನಿರತ್ನ. ಅಭಿವೃದ್ಧಿಗೆ ದುಡ್ಡು ಕೊಟ್ಟವ್ರು ಯಾರು? 2,000 ಕೋಟಿ ರೂಪಾಯಿಗಳನ್ನ ಕೊಟ್ಟವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅಂತಕ್ಕಂಥದನ್ನ ಮರಿಬಾರದು. ನಿಮ್ಗೆ ನಾಚಿಕೆ ಆಗಲ್ವೇನ್ರಿ ಸುಳ್ಳು ಹೇಳಕ್ಕೆ? ನಾಚಿಕೆ ಆಗಲ್ಲ ಮುನಿರತ್ನ? ಕೆಲಸಗಳೆಲ್ಲ ನಮ್ಮವು, ದುಡ್ಡು ನಮ್ಮದು, ಅಂದ್ರೆ ನಂದೆಲ್ಲ ದುಡ್ಡು ಕಾಂಗ್ರೆಸ್ ಸರ್ಕಾರದ್ದು. ಇವತ್ತು ನಾನು ಮಾಡದೆ ಏನ್ ನಿಮ್ ಮನೆ ದುಡ್ಡ? ನಾನು ಮಾಡದೆ ನಿಮ್ಮನೆ ಪ್ರಿಂಟ್ ಮಾಡ್ಕೊ ಬಂದಿದ್ದ? ಸಾರ್ವಜನಿಕ ಜೀವನದಲ್ಲಿ ಇರಬಾರದು ನಿನ್ನಂತವರು. ಎಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ಯಾ, ಕಣ್ಣೀರು ಬೇರೆ ಹಾಕ್ತೀಯಾ, ಅದರಿಂದ ಅನುಕಂಪ ಬರ್ತದೆ ಅಂತ ತಿಳ್ಕೊಂಡಿದ್ರೆ ತಪ್ಪು ಮುನಿರತ್ನ. ಈ ಮುನಿರತ್ನ ಹೇಳ್ತಾ ಇದ್ರು ಕಾಂಗ್ರೆಸ್ ನಮ್ ತಾಯಿ ಅಂತ ಹೇಳ್ತಾ ಇದ್ರು. ಅವ್ರು ಭಾಷಣ ಮಾಡುವಾಗ ಕಾಂಗ್ರೆಸ್ನ ತಾಯಿ ಅಂತ ಹೇಳಿ ತಾಯಿಗೆ ಮೋಸ ಮಾಡಿದ್ಯಲ್ಲಪ್ಪ ಅಂತ ಹೇಳಿದ್ರು. ತಪ್ಪೇನಿದೆ ಅದರಲ್ಲಿ? ಅಂದ್ರೆ ಅವ್ರ ತಾಯಿಗಲ್ಲ, ಕಾಂಗ್ರೆಸ್ ತಾಯಿಗೆ. ಕಾಂಗ್ರೆಸ್ ತಾಯಿಗೆ ನೀನು ಇವತ್ತು ದ್ರೋಹ ಮಾಡಿ ಚೂರಿ ಹಾಕಿ ಹೊರಟಿದೆಯಲ್ಲಪ್ಪ. ಜನ ನೀನ್ ನಂಬ್ತಾರ? ನೀನು ಯಾರು ನಂಬಲ್ಲ. ಈ ಸಾರಿ ತೀರ್ಮಾನ ಮಾಡಿದರೆ ನಿಮಗೆ ಸೋಲು ಕಟ್ಟಿಟ್ಟ ಬುದ್ಧಿ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಮತ್ತೊಂದು ಕಡೆ ದರ್ಶನ್ ಅವರ ಅಬ್ಬರ ಮುಂದುವರೆದಿದೆ, ಪ್ರಚಾರದ ಭರಾಟೆ ಮುಂದುವರೆದಿರುವಂತದ್ದು. ಹೂವಿನ ಮಳೆ ಸುರಿಯಲಾಗ್ತಾ ಇದೆ, ಅಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ಯಾವ ರೀತಿಯಾಗಿ ಹೂವನ್ನ ಹಾಕ್ತಾ ಇದ್ದಾರೆ ದರ್ಶನ್ ಅವರ ಮೇಲೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಮುನಿರತ್ನ ಅವರು ಸಾಥನ್ನ ನೀಡಿದ್ದಾರೆ ಅವರಿಗೆ.
ಅಮೂಲ್ಯ ಅವರು ಕೂಡ ಅವರ ಜೊತೆಯಲ್ಲೇ ಇರುವಂಥದ್ದು. ಶಿರಾ ಕ್ಷೇತ್ರದಲ್ಲಿ ಬಿಜೆಪಿ ಪರ ಅಲೆ ಇದೆ. ಕಾಂಗ್ರೆಸ್ ಜೆಡಿಎಸ್ ಅಭಿವೃದ್ಧಿಯನ್ನ ನಿರ್ಲಕ್ಷಿಸಿವೆ ಅಂತ ನ್ಯೂಸ್ 18ಗೆ ಬಿ.ವೈ. ವಿಜಯೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ.ವೈ. ವಿಜಯೇಂದ್ರ ಯಡಿಯೂರಪ್ಪನವರ ಪುತ್ರ ಶಿರಾ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿದ್ದಾರೆ. ಅಲ್ಲಿ ಬಿಜೆಪಿಯನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂಥದ್ದು, ಅಂದ್ರೆ ಸಾಕಷ್ಟು ಪ್ರಚಾರವನ್ನ ಕೈಗೊಂಡಿದ್ದಾರೆ. ಶಿರಾ ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ ಪರವಾಗಿ ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಪ್ರಚಾರವನ್ನ ಮಾಡ್ತಿದ್ದಾರೆ. ಶಿರಾ ಕ್ಷೇತ್ರದಲ್ಲಿ ಠಿಕಾಣಿ ಹಾಕಿರುವಂತದ್ದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಅವರು. ಯಾವ ರೀತಿ ಇದೆ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಅವ್ರನ್ನ ಕೇಳೋಣ. ಸರ್, ಈಗಾಗಲೇ ಬಹಳ ಸುತ್ತಿದ್ದೀರಿ ಕ್ಷೇತ್ರದಲ್ಲಿ, ವಾಸ್ತವ್ಯ ಕೂಡ ಹೂಡಿದಿರಿ. ಹೇಗಿದೆ ಮತದಾರ ಮನದಾಳದ ಮಾತು? ಏನನ್ಸುತ್ತೆ? ಅವರು ಯಾರು ಪರವಾಗಿದ್ದಾರೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಕ್ಷೇತ್ರದ ಮತದಾರರು ಭಾರತೀಯ ಜನತಾ ಪಕ್ಷದ ಬಗ್ಗೆ ಬಹಳ ವಿಶ್ವಾಸದಿಂದ ನೋಡ್ತಾ ಇದ್ದಾರೆ. ಇವತ್ತು ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷವನ್ನು ಕಳೆದ ಹಲವಾರು ಬಾರಿ ನಾವು ಕಳಿಸಿದ್ದೀವಿ, ಆದರೆ ತಮ್ಮ ನೋವು ನೈಲುಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಎರಡೂ ಪಕ್ಷಗಳು ಮಾಡಿಲ್ಲ. ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಇವತ್ತು ಕ್ಷೇತ್ರದ ಮತದಾರರು ಬಂದಿರತಕ್ಕಂಥದ್ದು. ಯಾಕೆ ಬಿ.ವೈ. ವಿಜೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ? ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಅನ್ನುವಂಥದ್ದು. ಒಂದ್ ಕಡೆ ಸಿದ್ದರಾಮಯ್ಯವರು, ಒಂದ್ ಕಡೆ ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರು. ನಿಜವಾಗ್ಲೂ ಕೂಡ ನೀವು ದುಡ್ಡನ್ನು ಹಂಚಿದ್ದೀರಾ ಸರ್ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ? ಈ ರೀತಿಯಾದಂಥ ಹೇಳಿಕೆಯನ್ನ ಎಲ್ಲ ಕಡೆ ಪ್ರಚಾರವನ್ನ ಮಾಡ್ತಿದ್ದಾರೆ ಅವರು. ನೋಡಿ, ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷ ಇವತ್ತು ಹತಾಶರಾಗಿದ್ದಾರೆ. ಚುನಾವಣೆ ಘೋಷಣೆ ಆದಂಥ ಸಂದರ್ಭದಲ್ಲಿ ಗೆದ್ದಾಗ್ಬಿಟ್ಟಿದೆ ಅಂತಕ್ಕಂಥ ಭ್ರಮೆನಲ್ಲಿ ಎರಡೂ ಪಕ್ಷಗಳು ಇದ್ರು. ಆದರೆ ಕ್ಷೇತ್ರದಲ್ಲಿರ್ತಕ್ಕಂಥ ವಾಸ್ತವಿಕತೆ ಇವತ್ತು ಅರ್ಥ ಆಗಿದೆ ಬಹುಶಃ ಎರಡೂ ಪಕ್ಷದ ನಾಯಕರಿಗೆ. ಕೊನೆ ಪ್ರಶ್ನೆ ಸರ್, ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಪ್ರಚಾರವನ್ನು ಮಾಡ್ತಿದ್ದಾರೆ ಮದ್ಲೂರು ಕೆರೆಯಿಂದಾನೆ. ಏನು ವಿಶೇಷತೆ ಅಲ್ಲಿಂದಾನೆ ಪ್ರಚಾರ ಮಾಡುವಂಥದ್ದು? ಅಂದ್ರೆ ಬಹುದಿನಗಳ ಆಸೆಯನ್ನ ಇವತ್ತು ಮುಖ್ಯಮಂತ್ರಿ ಘೋಷಣೆ ಮಾಡ್ತಾರ ಕೆರೆ ತುಂಬಿಸುವುದು ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ನಾನು ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತಾನೆ. ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಪ್ರತಿ ಚುನಾವಣೆಯಲ್ಲೂ ಕೂಡ ಈ ಮದಲೂರು ಕೆರೆಯನ್ನ ರಾಜಕೀಯವಾಗಿ ಉಪಯೋಗಿಸಿಕೊಂಡು ಚುನಾವಣೆ ಆದ್ಮೇಲೆ ಗೆದ್ದ ಮೇಲೆ ಶಾಸಕರಾಗಿ ಮಂತ್ರಿ ಆದ್ಮೇಲೂ ಕೂಡ ಈ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿಲ್ಲ. ನೀರು ತರ್ತಕ್ಕಂಥ ಮದಲೂರು ಕೆರೆ ನೀರು ತರ್ತಕ್ಕಂಥ ಕೆಲಸ ಎರಡೂ ಪಕ್ಷಗಳು ಮಾಡಿಲ್ಲ. ಹಾಗಾಗಿ ಜನ ಒಂದು ರಾಜಕೀಯ ಪಕ್ಷದ ಬಗ್ಗೆನೇ ಇವತ್ತು ಬೇಸತ್ತಿರ್ತಕ್ಕಂಥದ್ದು. ಕೊಟ್ಟ ಮಾತಂತ ನಡ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಇವತ್ತು ಎರಡೂ ಪಕ್ಷಗಳ ಬಗ್ಗೆ ಇವತ್ತು ಬಂದಿರತಕ್ಕಂಥದ್ದು. ಆದರೆ ರಾಜ್ಯದಲ್ಲಿ ನುಡಿದಂತೆ ನಡೀತಕ್ಕಂಥ ಶಕ್ತಿ ಇವತ್ತು ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಮಾತ್ರ. ಕೊನೆ ಪ್ರಶ್ನೆ ಸರ್, ಕೊನೆ ಪ್ರಶ್ನೆ ಅಂತ ಅಂದ್ಬಿಟ್ಟು ಇನ್ನೊಂದು ಕ್ವಶನ್ ಯಾಕಂತಂದ್ರೆ ಬಂತು ಅಂದ್ರೆ ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆ ಆಗುತ್ತೆ ಬೈ ಎಲೆಕ್ಷನ್ ಆದ್ಮೇಲೆ, ಬೇರೆ ಎಲೆಕ್ಷನ್ ಆದ್ಮೇಲೆ ಅನ್ನುವಂಥದ್ದು. ಸಿದ್ದರಾಮಯ್ಯ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಯನ್ನ ಮಾಡ್ತಿದ್ದಾರೆ, ಏನ್ ಹೇಳ್ತೀರಿ ಅಂತ? ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ, ಮುಖ್ಯಮಂತ್ರಿ ಮೇಲೆ ವಿರೋಧ ಪಕ್ಷದವ್ರಿಗೆ ಜಾಸ್ತಿ ಪ್ರೀತಿ ಇದೆ. ಆದರೆ ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಜಿ ಅವರು ಸ್ಪಷ್ಟವಾಗಿ ಇದ್ರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಮತ್ತೆ ನಾನು ಪುನರುಚ್ಚಾರ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದ್ರ ಬಗ್ಗೆ ಕೇಂದ್ರ ನಾಯಕರು, ರಾಜ್ಯ ನಾಯಕರು ಅದ್ರ ಬಗ್ಗೆ ಗೊತ್ತಿದೆ. ಹಾಗಾಗಿ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ಅವರ ಆಡಳಿತವನ್ನು ಸಂಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಥ್ಯಾಂಕ್ಸ್. ಇದಿಷ್ಟು ಬಿ.ವೈ. ವಿಜೇಂದ್ರ ಅವರು ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.